ಸರ್ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸರ್. ಅಂದ್ರೆ ನಿಮ್ಮ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ಸರ್. ಇನ್ನೂ ನೋಡ್ಕೊಂತ ಹೋಗಿ ಸಾಯಂಕಾಲವರೆಗೂ ಬಹಳಷ್ಟು ಮಂದಿ ಬಿಜೆಪಿ ಮಿತ್ರರು ನಮಗೆ ಓಟ್ ಹಾಕ್ತಾರಂತ ವಿಶ್ವಾಸ ಇದೆ. ನನಗೆ ಗೊತ್ತಿಲ್ಲ ಅವರು ಸೋಮಶೇಖರ್ ಹಾಕಿದ್ದು, ಆದರೆ ಬಹಳಷ್ಟು ಮಂದಿ ಬಹಳಷ್ಟು ಶಾಸಕರು ಬಿಜೆಪಿ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೆ, ಅವ್ರ ಮ್ಯಾಗ. ಯಾಕಂದ್ರೆ ಅವ್ರ ಹಿಂದಿನ 5 ವರ್ಷ ಆಡಳಿತದೊಳಗೆ ಸರಿಯಾದ ರೀತಿಯ ಮಾಡಲಾರ್ದ ಬಹಳಷ್ಟು ರಾಜ್ಯದೊಳಗೆ ಹೀನಾಯ ಸ್ಥಿತಿಗೆ ತಲುಪಿದೆ ಅಂತ ಈಗ ಗೊತ್ತಾಗಿ ಈ ಗ್ಯಾರಂಟಿ ಏನು ಕೊಟ್ಟಿದ್ವಿ ಇದನ್ನು ಜನರು, ಇಡೀ ರಾಜ್ಯದ ಜನರು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡೋದ್ರಿಂದ ಇಡೀ ಬಿಜೆಪಿ ಒಳಗಿರುವಂತ ಬಹಳಷ್ಟು ನಾಯಕರು ನಮ್ಮ ಜೊತೆಗೆ ಬರೋಂಥ ಲಕ್ಷಣಗಳು ಇದಾವೆ. ಅಂದ್ರೆ ಮೈತ್ರಿ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಮಗೆ ಮತ ಸಿಗುತ್ತೆ, ವಿಶ್ವಾಸ ಇದೆ ಅಂತ ಮಾತ್ರ. ಸುಮ್ಮ ಕನಸು ಕಾಣೋದು ಬೇಡ. ಭೂಪೇಂದ್ರ ರೆಡ್ಡಿ ಅವರು ಕುಮಾರಸ್ವಾಮಿ ಅವರ ಮಾತು ಕೆಟ್ಕೊಂಡು, ಪಾಪ ಭೂಪೇಂದ್ರ ರೆಡ್ಡಿ ಅವ್ರ ಬಗ್ಗೆ ನನಗೂ ಗೌರವವಿದೆ. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಬಿಜೆಪಿ ಅವ್ರ ಮಾತು ಕಟ್ಕೊಂಡು ಹಾಳಾಗಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಭೂಪೇಂದ್ರ ರೆಡ್ಡಿ ಅವರು ಪಾಪ ಬಲಿಪಶು ಮಾಡ್ತಾರೆ. ಬಲಿಪಶು ಬಿಜೆಪಿಯವರು ಯಾವಾಗಲೂ ಬಿಜೆಪಿಯವರು ಜೆಡಿಎಸ್ ಬಲಿಪಶು ಮಾಡಿದ್ರಾಗ ಬಹಳ ಸೂರ್ರು ಅವರು ಅವಾಗ ಬಲಿಪಶು ಮಾಡ್ಕೊಂತಾನೆ ಬಂದಿದ್ದಾರೆ. ಹಿಂದೆ ನಮ್ಮನ್ನು ಮಾಡಿದ್ರು, ನಮಗೆಲ್ಲ ಅದೇ ಅನುಭವ. ಯಾಕಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದ್ವಿ. ಅಧಿಕಾರಕ್ಕೆ ತಂದ್ಮೇಲೆ ನಮ್ಮನ್ನೇ ಅನರ್ಹ ಮಾಡಿದ್ರು. ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಹಿಂಗೆಲ್ಲ ಯಾರ್ಯಾರು ನಂಬಿ ಬಂದಿದ್ದಾರೆ ಅವ್ರನ್ನೆಲ್ಲರನ್ನೂ ಬಲಿಪಶು ಮಾಡಿದ್ರು. ಅವ್ರಿಗೇನು ಕರಗತ ಆಗಿದೆ. ಅದೇನು ದಿನನಿತ್ಯ ಅವ್ರ ಕೆಲಸನೇ ಅದು. ಸರ್, ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಮೊದಲ ಹಿನ್ನಡೆ ಆಯಿತು. ಇದು ಎರಡನೇ ಹಿನ್ನಡೆ. ಈಗ ಮೊದಲನೇ ಹಿನ್ನಡೆ ಶಿಕ್ಷಕರ ಕ್ಷೇತ್ರದಿಂದ ಪ್ರಾರಂಭ ಆಗೈತೆ, ಎರಡನೇ ಹಿನ್ನಡೆ ಇಲ್ಲಿ ಆಗುತ್ತಾ, ಮೂರನೇ ಹಿನ್ನಡೆ ಲೋಕಸಭೆ ಒಳಗೆ ಆಗುತ್ತೆ. ಸರ್, ಈಗ ಶಿವರಾಮ್ ಹೆಬ್ಬಾರ್ ಕೂಡ ನಿಮ್ಮ ಪಕ್ಷ ಬೆಂಬಲಿಸ್ತಾರೆ ಅಂತ ಸರ್. ನಾನು ಇವ್ರ ಹೆಸರು ಹೇಳಂಗಿಲ್ಲ. ಬಹಳಷ್ಟು ಮಂದಿ ಇದ್ದಾರೆ ಪಾಪ, ಅವರು ಅಲ್ಲೇ ಇದ್ದಾರೆ, ನಮಗೆ ಓಟ್ ಹಾಕ್ತಾರೆ. ಅದೇ ಸರ್, ನೀವು ನೋಡಿದ್ರೆ ನಿಮ್ಗೆ ಓಟ್ ಹಾಕ್ತೀರಿ ಅಂತ ಹೇಳ್ತಾರೆ, ಅವ್ರು ನೋಡಿದ್ರೆ ನಮ್ಗೆ ಹಾಕ್ತಾರೆ ಅಂತಾರೆ. ಅದು ಸಾಯಂಕಾಲ ಗೊತ್ತಾಗುತ್ತಲ್ಲ.